ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸ ತುಂಬುವುದು, ಸುರಕ್ಷತೆಯ ವಾತಾವರಣ ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶ. ಈ ಹಿನ್ನೆಲೆ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿ ಕರಪತ್ರಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ದೇಶದಲ್ಲೇ ಪ್ರಥಮ ಎಂಬಂತೆ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಪ್ರತಿಯೊಂದು ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿ ಸೂಕ್ತ ಕ್ರಮಗಳ ಪ್ರಯತ್ನಿಸಿದ್ದಾರೆ. ಈ ಯೋಜನೆಯಿಂದ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿದೆಯೋ ಮಾಹಿತಿಯನ್ನು ಸಂಗ್ರಹಿಸಲು ಕೂಡ ಸಹಾಯವಾಗಲಿದೆ. ಅಲ್ಲದೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಮತ್ತು ಪತ್ತೆ ಹಚ್ಚಲು ನೆರವಾಗಲಿದ್ದು, ಈಗ ನಗರದಲ್ಲಿ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಆ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ, ಇಮಿಡಿಯೇಟ್ ಆಗಿ ನೀವು 1930ಗೆ ಫೋನ್ ಮಾಡ್ತೀವಿ. 19 ಆಗುತ್ತೆ ಅವ್ನು ವಿತಿನ್ 1 ಅವರ್, ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರಲ್ಲೇ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿದ ತಕ್ಷಣ ಅವ್ನ ಟ್ರಾನ್ಸಾಕ್ಷನ್ ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಿಮ್ಮ ಅಕೌಂಟನ್ನು ಸ್ಟಾಪ್ ಮಾಡ್ತಾರೆ, ಅವನ ಅಕೌಂಟನ್ನು ಏನೋ ನಿಮ್ಮ ಎದುರಿಗೆ ಆ ಮಕ್ಕಳಿಗೆ ಏನೋ ತೊಂದರೆ ಕೊಡ್ತಿರ್ತಾರೆ. ಆ ಟೈಮಲ್ಲಿ 1098 ಅಂತ ಒಂದು ಸಹಾಯವಾಣಿ ನಂಬರ್ ಇದೆ. ಮಾರಾಟ ಮಾಡ್ತಿರ್ತಾರೆ, ಇಲ್ಲೊಂದು ಸೇವನೆ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತಾಯ್ತು ಏನು ಮಾಡಬೇಕು. ಸಹಾಯವಾಣಿ ನಂಬರ್ ಅಂತ, ಮಕ್ಕಳ ಸಹಾಯವಾಣಿ ಅಂತ. ಏನೋ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ, ನಿಮ್ಮ ಮಕ್ಕಳು ಚಿಂತೆ ಮಂದಿಗೆ ಅಪ್ರಾಪ್ರದ ವಯಸ್ಸಿನ ಮಕ್ಕಳು ಅಂತ ಟೈಮಲ್ಲಿ ನೀವು ಯಾರಿಗೆ ಫೋನ್ ಮಾಡ್ತೀವಿ, ಅದಕ್ಕೆ ನೀವು ಕಾಲ್ ಮಾಡಿದರೆ ಇದು ಎಲ್ಲ ಸೈಬರ್ ಕ್ರೈಮ್ನ ಯೂಟ್ಲೈನ್ ನಂಬರ್. ಈಗೆಲ್ಲ ಆ ಟೈಮಲ್ಲಿ ಯಾವುದೋ ಒಂದು ಫೈಲು ಅದಕ್ಕೆ ಇನ್ನೊಂದು ಯಾವುದೋ ಒಂದು ರೆಪ್ಲಿಕಾ ಫೈಲ್ ಬರುತ್ತೆ, ಇನ್ನೊಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ವಾಟ್ಸಪ್ ಅಕೌಂಟ್ ಬಂತು ಅಂತ ಕ್ಲಿಕ್ ಮಾಡೋಕೆ ಹೋಗ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಅಕೌಂಟಿಗೆ ಲಿಂಕ್ ಆಗುತ್ತೆ. ನಿಮ್ಮ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಏನು ಬಿಡಬೇಕಂತ ಬ್ಲೈಂಡ್ ಆಗಿಬಿಡ್ತೀವಿ ನಾವು. ಅವಾಗ ಏನು ನಿಮ್ಮ ಅಮೌಂಟ್ ಏನು ಕಟ್ಟಾಗಿದೆಯೋ ಅದನ್ನು ಎಷ್ಟು ಮಾಡ್ತೀವಿ, ಸೀಲ್ ಮಾಡ್ತೀವಿ. ಅಂತ ಟೈಮಲ್ಲಿ ಅವಾಗ ಏನಿಲ್ಲ 112 ಅಂತ ಡೈಲ್ ಮಾಡಿದರೆ ವಿತೌಟ್ ₹1 ನಿಮಗೆ ಖರ್ಚು ಬರಲ್ಲ. ಫೋನ್ ಮಾಡಿ ಮಾಹಿತಿ ತಿಳಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬಂದು